ನನ್ಗೊಂದ್ ಮಾತೇಳು, ನಿನ್ ಲೈಫಲ್ಲಿ ಸಕ್ಸಸ್ಫುಲ್ ಆಗೋಕೆ ಇನ್ನೆಷ್ಟು ದಿನ ಆರಾಮಾಗಿರ್ತೀಯ? ಒಂದಿನ ಆರಾಮಾಗಿ, ಒಂದ್ ವಾರ, ಒಂದ್ ತಿಂಗಳು ಆರಾಮಾಗಿ ಹೀಗೆ ಇದ್ರೆ ನಿನ್ಗೆ ಗ್ಯಾರಂಟಿ ಇದೆಯಾ ನಿನ್ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ಅನ್ಸುತ್ತಾ? ಇನ್ನೆಷ್ಟು ಟೈಮ್ ಹೀಗೆ ಇದ್ದು ಬಿಡ್ತೀಯಾ? ನಿನ್ನನ್ನ ನೀನೇ ಕೇಳ್ಕೊ. 2025 ಮುಗ್ದೋಗಿ 2026 ಬಂದಾಗಿದೆ. ಏನ್ ಮಾಡಿದೀನಿ ಅಂತ ಯೋಚಿಸೋ. ನಾನ್ ಯಾಕೆ ಇಷ್ಟೊಂದು ಟೈಮ್ ಪಾಸ್ ಮಾಡ್ತಿದ್ದೀನಿ? ಓದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೀನಿ. ನಾಳೆ ಓದೋಣ, ನಾಳಿದ್ ಓದೋಣ ಅಂದ್ಕೊಂಡೆ. ಈಗ ಎಕ್ಸಾಮ್ ಹತ್ರ ಬಂದೇ ಬಿಡ್ತು. ನೀನ್ ಹೀಗೆ ಇದ್ರೆ ಮುಂದೆ ಒಂದಿನ ಬರುತ್ತೆ, ಈಗ ಟೈಮ್ ಇದೆ, ಮುಂದೆ ಓದ್ತೀನಿ ಅನ್ನೋ ಡೈಲಾಗ್ ಹೋಗಿ ಎಕ್ಸಾಮ್ ಬಂದೇ ಬಿಡ್ತು. ಏನ್ ಓದ್ಲಿ ಗೊತ್ತಾಗ್ತಿಲ್ಲ, ಟೈಮ್ ಬೇರೆ ಇಲ್ಲ ಅನ್ನೋ ಪರಿಸ್ಥಿತಿ ದೂರ ಇಲ್ಲ. ಇದನ್ನ ಯೋಚಿಸಿದೀಯಾ? ನಿನ್ ಮುಂದೆ ಈಗ ಸದ್ಯಕ್ಕಿರೋ ಗುರಿ ಚೆನ್ನಾಗಿ ಓದೋದು. ಈಗ್ಲೂ ಟೈಮ್ ಇದೆ, ಅವಕಾಶ ಇದೆ, ಮರಿಬೇಡ. ಈಗ್ಲೂ ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ. ಟೈಮ್ ಇದ್ರು ಆ ಟೈಮ್ ವೇಸ್ಟ್ ಮಾಡ್ಕೊಂಡು ಮುಂದೆ ನೋಡೋಣ ಬಿಡು ಅನ್ನೋರು, ಅಂದಿರೋರು ಈಗ ಯಾವ ರೀತಿ ರಿಗ್ರೆಟ್ ಪಡ್ತಿದ್ದಾರೆ ಅನ್ನೋದನ್ನ ನಿನ್ನ ಅಕ್ಕ ಪಕ್ಕನೇ ಇದ್ದಾರೆ ನೋಡು. ಈ 15ರಿಂದ 25 ವಯಸ್ಸು ಕಲಿಯೋ ವಯಸ್ಸು. ನಿನ್ನ ಕನಸಿನಿಂದೆ ಹುಚ್ಚನಂತೆ ಓಡು. ಕೆಲವರು ಅವರ ಬಿಸ್ನೆಸ್ಗೋಸ್ಕರ ಓಡ್ತಿದ್ರೆ, ಮತ್ತೆ ಕೆಲವರು ತನ್ನ ಓದಿನಿಂದೆ ಓಡ್ತಿದ್ದಾರೆ. ಕೆಲವರು ತಮ್ಮ ಸ್ಟಾರ್ಟ್ಅಪ್ ಗೋಸ್ಕರ ಓಡ್ತಿದ್ರೆ, ಮತ್ತೆ ಕೆಲವರು ಕೆಲಸ ಹುಡುಕೋದ್ರಲ್ಲಿ ಓಡ್ತಿದ್ದಾರೆ. ಇದನ್ನ ಮರಿಬೇಡ. ಈಗ ನೀನ್ ಎಂತ ಪರಿಸ್ಥಿತಿಯಲ್ಲಿದೀಯಾ ಅಂದ್ರೆ 2 ಗಂಟೆ ಫೋನ್ ನಲ್ಲಿ ರೀಲ್ಸ್ ನೋಡ್ಕೊಂಡು ಇರೋ ಟೈಮ್ ಇಲ್ಲ. ನೀನ್ ಆರಾಮಾಗಿ ಇರಬೇಕು ಅನ್ಕೊಂಡಿರೋ ಅಷ್ಟು ಟೈಮ್ ನ ಬುಕ್ ಮುಂದೆ ಹಾಕೋ. ಏನೋ ಒಂದು ಮಾಡು, ಏನಾದ್ರೂ ಕಲಿ, ಮುಂದೆ ನಿನ್ ಲೈಫ್ ನೇ ಬದಲಾಯಿಸೋ ನಿರ್ಧಾರನ ಈಗ ತಗೋ. ಅಸ್ಲಿಗೆ ಫೋನ್ ನಲ್ಲಿ ಏನನ್ನ ಹುಡುಕ್ತಿರ್ತೀಯ? ಎಕ್ಸಾಮ್ ಮುಗಿಯೋವರೆಗೂ ಆ ಫೋನ್ ನ ಸೈಡ್ ಗಿಡು. ಆ ಫೋನ್ ನಿಂದ 2025 ಹೇಗ್ ಮುಗೀತು ಅಂತಾನು ನಿನಗೆ ಗೊತ್ತಾಗ್ಲಿಲ್ಲ. ನಿನ್ನೆ ಮೊನ್ನೆ ಕ್ಲಾಸ್ ಸ್ಟಾರ್ಟ್ ಆದಂಗಿದೆ, ಆಗ್ಲೇ ಎಕ್ಸಾಮ್ ಬಂದೇ ಬಿಡ್ತು. ನೋಡ್ದಂಗೆ ಎಕ್ಸಾಮ್ ಕೂಡ ಮುಗ್ದೋಗುತ್ತೆ. ಈ ಎಕ್ಸಾಮ್ ನಿನ್ನ ಲೈಫ್ ನೇ ಡಿಸೈಡ್ ಮಾಡಿಲ್ಲ ಅಂದ್ರು ಈ ಎಕ್ಸಾಮ್ ರಿಸಲ್ಟ್ ಮುಂದೆ ನೀನಿಡೋ ಮುಂದಿನ ಹೆಜ್ಜೆಗೆ ಶಕ್ತಿ ನೀಡುತ್ತೆ. ಅದಕ್ಕಾದ್ರೂ ಚೆನ್ನಾಗ್ ಕಲಿ. ಪ್ರತಿದಿನ ನಾನ್ 4 ಗಂಟೆ ಓದ್ಲಾ, 6 ಗಂಟೆ ಓದ್ಲಾ, ಬೆಳಗ್ಗೆ ಎದ್ದು ಓದ್ಲಾ ಅಥವಾ ರಾತ್ರಿ ಓದ್ಲಾ, ಮನೆಯಲ್ಲಿ ಓದ್ಲಾ ಅಥವಾ ಲೈಬ್ರರಿನಲ್ಲಿ ಕುತ್ಕೊಂಡು ಓದ್ಲಾ, ಹಾಲಲ್ಲಿ ಕುತ್ಕೊಂಡು ಓದ್ಲಾ ಅಥವಾ ರೂಮ್ ನಲ್ಲಿ ಕುತ್ಕೊಂಡು ಓದ್ಲಾ, ನನ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಸ್ಟೂಡೆಂಟ್ಸ್ 10 ಇದ್ದಾರೆ. ನಾನು ಹೇಳೋದು, ನೀನ್ 4 ಗಂಟೆ ಆದ್ರೂ ಓದು, 6 ಗಂಟೆ ಆದ್ರೂ ಓದು. ನೀನ್ ಹೇಗ್ ಓದ್ಬೇಕಂದ್ರೆ ಜನ ನಿನ್ ಬಗ್ಗೆ ಮಾತಾಡ್ಬೇಕು. ಹುಷಾರಿಲ್ವಾ? ಮಾತ್ರೆ ತಗೋ, ಸ್ವಲ್ಪನಾದ್ರೂ ಓದ್ಲೇಬೇಕು. ಡೈಲಿ ಕ್ಲಾಸ್ಗೆ ಹೋಗ್ಲೇಬೇಕು. ಕೈ ನೋವ್ತಿದೆ ಆದ್ರೂ ನೀನ್ ಬರಿಲೇಬೇಕು. ಓದೋಕೆ ಮನಸ್ಸಿಲ್ವಾ? ಆದ್ರೂ ಓದ್ಲೇಬೇಕು. ಮಾರ್ಕ್ಸ್ ಕಡಿಮೆ ಬಂದಿದೆ, ಫೇಲ್ ಆಗ್ತೀನೇನೋ ಅನ್ನೋ ಭಯ ಇದ್ರು ನಿನ್ನ ಶಕ್ತಿ ಮೀರಿ ನೀನು ಓದ್ಲೇಬೇಕು. ನೀನ್ ಎಂತದೇ ಪರಿಸ್ಥಿತಿಯಲ್ಲಿದ್ರು ನಿನ್ನ ಗುರಿ ಮುಟ್ಟೋಕೆ ನೀನ್ ಓದೋದನ್ನ ಬಿಡೋ ಆಗಿಲ್ಲ, ಪ್ರಯತ್ನವನ್ನ ನಿಲ್ಸೋ ಆಗಿಲ್ಲ. ಓದೋ ಕಡೆ ನಿನ್ನ ಪ್ರೀತಿ ಇರ್ಲಿ. ಯಾವ ದಿನ ಕತ್ತಲಲ್ಲೂ ನೀನ್ ಪುಸ್ತಕವನ್ನ ಹುಡುಕ್ತೀಯೋ ಆಗ್ಲೇ ನಿನ್ನ ಕನಸಿನ ಕಡೆ ಓಡೋದು. ನಿನ್ನ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ, ನಿನ್ನ ಹತ್ರ ದುಡ್ಡು ಇಲ್ದಿರ ಇರಬಹುದು, ನಿನ್ ಮನೆ ಪರಿಸ್ಥಿತಿ ಗೊತ್ತಿಲ್ಲ, ನಿನ್ ಫ್ಯಾಮಿಲಿ ನಿನ್ಗೆ ಸಪೋರ್ಟ್ ಮಾಡ್ದಿರ ಇರಬಹುದು. ಆದ್ರೆ ನೀನ್ ಸ್ಟ್ರಾಂಗ್ ಆಗಿದ್ಯಾ. ನೀನ್ ಒಬ್ನೇ ಇರಬಹುದು. ನೀನ್ ಪ್ರಯತ್ನ ಪಡೋದನ್ನ ಯಾರು ತಡೆಯೋಕಾಗಲ್ಲ. ನಿನ್ ಪರಿಸ್ಥಿತಿ ಎಂತದೇ ಆದ್ರೂ ನಿನಗೆ ನಿನ್ ಗುರಿ ಬಿಟ್ಟು ಬೇರೇನೋ ಕಾಣಿಸೋ ಆಗಿಲ್ಲ. ನೀನು ಓದೆ ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸೋದು ಇದೇ ಆ ನಿನ್ನ ಟೈಮ್. ನಿನ್ನ ಲೈಫ್ ನ ಬದಲಾಯಿಸೋ ಟೈಮ್ ಇದೇ ಸರಿಯಾದ ಟೈಮ್. ನಿನ್ನ ಗುರಿ ಕಡೆ ಹೋಗೋಕೆ ಇಷ್ಟೆಲ್ಲ ಲೈಫಲ್ಲಿ ಕಷ್ಟ ಇದ್ದು ನೀನೊಬ್ಬ ಸ್ಟೂಡೆಂಟ್ ಆಗಿದ್ರೆ ನಿನ್ನ ಮೈನ್ ಕೆಲ್ಸ ಓದೋದು. ಈ ಓದೇ ನಿನ್ನ ಕನಸನ್ನ ಪೂರ್ತಿ ಮಾಡೋದು. ಈಗ ನೀನ್ ನಿನ್ನ ಓದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ, ಪ್ರತಿದಿನ ಓದ್ತಿಲ್ಲ ಅಂದ್ರೆ ನಿನ್ನ ಫ್ಯೂಚರ್ ಖಂಡಿತ ಖತಮ್ ಆಗುತ್ತೆ. ನಿನ್ನ ಕನಸನ್ನ ಯಾವತ್ತು ಪೂರ್ತಿ ಮಾಡೋಕಾಗಲ್ಲ. ನೀನ್ ಇಷ್ಟಪಟ್ಟ ಲೈಫ್ ನೀನ್ ಅಂದುಕೊಂಡಂಗೆ ಲೀಡ್ ಮಾಡೋಕಿರೋ ಏಕೈಕ ಮಾರ್ಗ ಈ ಓದು ಮಾತ್ರ. ಈಗ ನಿನ್ನ ಫೋಕಸ್ ಕೇವಲ ನಿನ್ನ ಓದು, ನಿನ್ನ ಗುರಿ ಮಾತ್ರ ಆಗಿರ್ಲಿ. ಈ ಓದಿಂದ ಕೇವಲ ನಿನ್ನ ಕನಸು ಮಾತ್ರ ಅಲ್ಲ, ನಿನ್ನ ಪೇರೆಂಟ್ಸ್ ಕನಸು ಕೂಡ ಇದೆ. ನಿನ್ ತಂದೆ ತಾಯಿಯ ಆಸೆ ಒಂದೇ, ಯಾವುದನ್ನ ಅವರು ಸಾಧಿಸೋಕೆ ಆಗ್ಲಿಲ್ವೋ ಅದನ್ನ ನೀನ್ ಸಾಧಿಸ್ಲಿ ಅಂತ. ಅದಕ್ಕಾದ್ರೂ ಈ ಸೋಂಬೇರಿತನ ಬಿಟ್ಟು ನೀನ್ ಓದು. ನೀನು ಓದ್ಲೇಬೇಕು. ನಿನ್ ಲೈಫು ಒಂದೇ ದಿನದಲ್ಲಿ ಬದಲಾಗಲ್ಲ. ಆದ್ರೆ ಇವತ್ ನೀನು ಬುಕ್ ಹಿಡಿದ್ರೆ ಖಂಡಿತ ಒಂದಲ್ಲ ಒಂದಿನ ನಿನ್ ಲೈಫ್ ಬದಲಾಗುತ್ತೆ. ರಾತ್ರಿ 2 ಗಂಟೆ ಇಡೀ ಸಿಟಿ ನಿದ್ದೆಯಲ್ಲಿದ್ರೆ
ಕಂಡ ಕನಸಿಗೋಸ್ಕರ ಅಲ್ಲೊಬ್ಬ ಸ್ಟೂಡೆಂಟ್ ಬುಕ್ ಹಿಡ್ಕೊಂಡು ಓದ್ತಿರ್ತಾನೆ. ಅವನಿಗೂ ರಾತ್ರಿ ಆಗಿದೆ, ಚಳಿ ಆಗ್ತಿರುತ್ತೆ, ನಿದ್ದೆ ಬರ್ತಿರುತ್ತೆ. ಬಟ್ ಅವನ ಮನೆ ಪರಿಸ್ಥಿತಿ, ಅವನ ಕನಸು ಎಲ್ ರೀತಿ ಇರಲ್ಲ. ಅವನ ಓದಿನ ಮೇಲೆ ಇಡೀ ಮನೆ ಭವಿಷ್ಯ ನಿಂತಿರುತ್ತೆ. ಅವನಿಗೆ ಅವನ ತಂದೆ ತಾಯಿ ಕಷ್ಟ ಕಣ್ಮುಂದೆ ಇರುತ್ತೆ. ನಮ್ ತರ ನೀನೇನು ಒಬ್ಬ ಕೂಲಿ ಮಾಡೋ ಹಾಗೆ ಆಗ್ಬಾರ್ದು, ನಾವು ಕಷ್ಟಪಟ್ಟಂಗೆ ನಿನ್ ಲೈಫ್ ಆಗ್ಬಾರ್ದು ಅಂತ ಅವನ ತಂದೆ ತಾಯಿ ಹೇಳಿದ ಮಾತುಗಳು ಅವನಿಗೆ ನೆನಪು ಬರ್ತಿರುತ್ತೆ. ಅಪ್ಪ ಸಾಲ ಮಾಡಿ ಕಟ್ಟಿರೋ ಆ ಫೀಸ್ ದುಡ್ಡು ಅದನ್ನ ಎಣಿಸಿ ಕೊಟ್ಟಿದ್ದು ಮರೆಯೋಕಾಗ್ತಿಲ್ಲ. ಅವನಿಗೂ ಎಲ್ ರೀತಿ ಲೈಫ್ ಎಂಜಾಯ್ ಮಾಡೋ ಆಸೆ, ಫ್ರೆಂಡ್ಸ್ ಜೊತೆ ಹಾಲಿಡೇ ಟ್ರಿಪ್ಪು, ಥಿಯೇಟರ್ ನಲ್ಲಿ ಮೂವಿ ನೋಡೋ ಆಸೆ. ಬಟ್ ಅವನಿಗೆ ಗೊತ್ತು, ನಾನು ಈಗ ಮೈಮರ್ತು ಸೋಂಬೇರಿ ಆದ್ರೆ, ನನ್ನ ಫೋಕಸ್ ಕಳ್ಕೊಂಡ್ರೆ ನನ್ನ ಕನಸು ಕನಸಾಗೆ ಇರುತ್ತೆ ಅಂತ ಅವನಿಗೆ ಗೊತ್ತು. ಅವನ್ ಪಕ್ಕದಲ್ಲಿರೋ ಫ್ರೆಂಡ್ಸು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅದು ನನ್ನ ಮಾರ್ಕ್ಸ್ ಅಲ್ಲ ಅಂತ. ನನ್ ಲೈಫ್ಗೋಸ್ಕರ ಇಲ್ಲಿ ನಾನೇ ಓದ್ಬೇಕು, ನನ್ ಲೈಫ್ಗೋಸ್ಕರ ಇಲ್ಲಿ ನಾನೇ ಹೋರಾಟ ಮಾಡ್ಬೇಕು. ಜೀವನದಲ್ಲಿ ನನ್ನಿಂದ ನನ್ನ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ನೋಡೋಕೆ ಇಷ್ಟ ಇಲ್ಲ. ಅದಕ್ಕೆ ಆ ಹುಡುಗ ಇನ್ನು ಬುಕ್ ಜೊತೆನೆ ಕಳೀತಿದ್ದಾನೆ. ನನ್ನ ಆಸೆಗಿಂತ ನನ್ನ ತಂದೆ ತಾಯಿ ಆಸೆ ಮುಖ್ಯ ಅಂತ ನಂಬಿರೋ ಹುಡುಗ ಅವನು. ಒಬ್ಬ ಮಾಮೂಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಹುಡುಗ, ಒಬ್ಬ ಇಷ್ಟೆಲ್ಲ ಸಾಧಿಸಿದ್ದ ಹೇಗೆ ಅಂತ ಜನ ಮಾತಾಡೋ ಆಸೆ ಅವನಿಗೆ. ನನ್ನ ವಿದ್ಯೆಯಿಂದ ನನ್ನ ತಂದೆ ತಾಯಿಗೆ ಗೌರವ ಸಿಗುತ್ತೆ ಅನ್ನೋದಾದ್ರೆ ಆ ವಿದ್ಯೆ ನನಗ್ ಬೇಕು ಅನ್ನೋ ಆಸೆ ಆ ಹುಡುಗನನ್ನ ಹಗ್ಲು ರಾತ್ರಿ ಅಂದೆ ಓದೋ ಹಾಗೆ ಮಾಡ್ತಿದೆ. ಇವತ್ತು ಕೇವಲ ಬರೀ ಕಾಲಲ್ಲಿ ಓಡಾಡ್ತಿರೋ ತಂದೆ ತಾಯಿನ ಒಳ್ಳೆ ಕಾರಲ್ಲಿ ಓಡಾಡಿಸ್ಬೇಕು, ಅದಕ್ಕೆ ನಾನ್ ಚೆನ್ನಾಗಿ ಓದ್ಬೇಕು ಅನ್ನೋ ಆಸೆ ಅವನಿಗೆ. ಅದವನಿಗೆ ಗೊತ್ತು. ಈ ಲೈಫ್ಗೆ ಈ ಓದು ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಂಡಿರೋ ಪ್ರತಿ ಸ್ಟೂಡೆಂಟ್ಗೂ ನೀನ್ ಎದ್ದು ಓದು, ನೀನ್ ಚೆನ್ನಾಗಿ ಓದ್ಬೇಕು ಅಂತ ಯಾರು ಹೇಳ್ಬೇಕಾಗಿಲ್ಲ. ಅಲಾರಾಂನ ಅವಶ್ಯಕತೆ ಇಲ್ಲ. ತಮ್ಮ ಕನಸೇ ಅವರನ್ನ ಎದ್ದೇಳಿಸುತ್ತೆ.